ನಮಸ್ಕಾರ ಪ್ರಿಯ ಭಕ್ತರೆ, ಈ ಪವಿತ್ರ ವಿಷಯ ನಿಮಗೆ ಇಷ್ಟವಾಯಿತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ಹಂಚಿಕೊಳ್ಳಿ. ನಾಗರ ಪಂಚಮಿ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ತಿಥಿಯಂದು ಆಚರಿಸಲ್ಪಡುವ ಒಂದು ವಿಶಿಷ್ಟ ಹಬ್ಬ. ಈ ದಿನ ಸರ್ಪ ದೇವತೆಗಳನ್ನು ಭಕ್ತಿಭಾವದಿಂದ ಪೂಜಿಸಿ ಕುಟುಂಬದ ಸುಖ ಶಾಂತಿಗಾಗಿ ಪ್ರಾರ್ಥನೆ ಸಲ್ಲಿಸಲಾಗುತ್ತದೆ. ಈ ಹಬ್ಬದ ಸಂಪ್ರದಾಯಗಳಲ್ಲಿ ಒಂದು ಪ್ರಮುಖ ನಿಯಮವೆಂದರೆ ಕಬ್ಬಿಣದ ವಸ್ತುಗಳನ್ನು ಬಳಸದಿರುವುದು. ಚಾಕು, ಕತ್ತರಿ, ತವ, ಕೊಡಾಲಿ ಇಂತಹ ಯಾವುದೇ ಕಬ್ಬಿಣದ ವಸ್ತುವನ್ನು ಈ ದಿನ ಸ್ಪರ್ಶಿಸಬಾರದು ಎಂದು ಹಿರಿಯರು ಹೇಳುತ್ತಾರೆ. ಆದರೆ ಇದರ ಹಿಂದಿನ ಕಾರಣವೇನು? ಕಬ್ಬಿಣ ಬಳಸಿದರೆ ಏನಾಗುತ್ತದೆ? ಈ ವಿಷಯವನ್ನು ಸರಳವಾಗಿ ಆದರೆ ಆಸಕ್ತಿಕರ ರೀತಿಯಲ್ಲಿ ತಿಳಿಯೋಣ. ಕಬ್ಬಿಣದ ಬಳಕೆ ಏಕೆ ತಪ್ಪಿಸುತ್ತಾರೆ? ನಾಗರ ಪಂಚಮಿಯಂದು ಕಬ್ಬಿಣದ ವಸ್ತುಗಳ ಬಳಕೆಯನ್ನು ನಿಷೇಧಿಸುವ ಸಂಪ್ರದಾಯದ ಹಿಂದೆ ಧಾರ್ಮಿಕ, ಜ್ಯೋತಿಷ್ಯ ಮತ್ತು ಸಾಂಕೇತಿಕ ಕಾರಣಗಳಿವೆ. ಹಿಂದೂ ಪುರಾಣಗಳ ಪ್ರಕಾರ ಸರ್ಪಗಳು ಭೂಮಿಯ ರಕ್ಷಕರಾಗಿದ್ದು ಪಾತಾಳ ಲೋಕದ ಸಂರಕ್ಷಕರೆಂದು ಪರಿಗಣಿಸಲಾಗುತ್ತದೆ. ಕಬ್ಬಿಣವು ರಾಹು ಗ್ರಹಕ್ಕೆ ಸಂಬಂಧಿಸಿದ ಲೋಹವೆಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಂಬಲಾಗಿದೆ. ರಾಹುವನ್ನು ಸಾಮಾನ್ಯವಾಗಿ ಅಶಾಂತಿ, ಗೊಂದಲ ಮತ್ತು ನಕಾರಾತ್ಮಕ ಶಕ್ತಿಗಳಿಗೆ ಸಂಕೇತವಾಗಿ ಕಾಣಲಾಗುತ್ತದೆ. ಆದ್ದರಿಂದ ನಾಗರ ಪಂಚಮಿಯಂದು ಕಬ್ಬಿಣದ ಬಳಕೆಯಿಂದ ರಾಹುವಿನ ಪ್ರಭಾವ ಹೆಚ್ಚಾಗಿ ಸರ್ಪ ದೇವತೆಯ ಕೋಪಕ್ಕೆ ಕಾರಣವಾಗಬಹುದು ಎಂಬ ನಂಬಿಕೆಯಿದೆ. ಇನ್ನೊಂದು ಕೋನದಿಂದ ನೋಡಿದರೆ ಕಬ್ಬಿಣವು ತೀಕ್ಷ್ಣವಾದ ಲೋಹವಾಗಿದ್ದು ಇದನ್ನು ಆಯುಧಗಳ ತಯಾರಿಕೆಗೆ ಬಳಸಲಾಗುತ್ತದೆ. ಸರ್ಪಗಳಿಗೆ ಈ ತೀಕ್ಷ್ಣ ಲೋಹದಿಂದ ಗಾಯವಾಗುವ ಸಂಭವವಿದೆ ಎಂದು ಪುರಾಣ ಕಥೆಗಳು ಸೂಚಿಸುತ್ತವೆ. ಆದ್ದರಿಂದ ಈ ದಿನ ಕಬ್ಬಿಣದ ಬಳಕೆಯಿಂದ ಸರ್ಪಗಳಿಗೆ ತೊಂದರೆಯಾಗಬಹುದು ಎಂಬ ಭಾವನೆಯಿಂದ ಈ ನಿಯಮವನ್ನು ರೂಢಿಗೆ ತಂದಿರಬಹುದು. ಕಬ್ಬಿಣ ಬಳಸಿದರೆ ಏನಾಗುತ್ತದೆ? ಕಬ್ಬಿಣ ಬಳಸಿದರೆ ಏನಾಗುತ್ತದೆ ಎಂಬುದು ಒಂದು ನಂಬಿಕೆಯ ವಿಷಯವಾಗಿದೆ, ವೈಜ್ಞಾನಿಕ ಸತ್ಯವಲ್ಲ. ಜನಪದ ಕಥೆಗಳು ಮತ್ತು ಸಂಪ್ರದಾಯದ ಪ್ರಕಾರ ಈ ದಿನ ಕಬ್ಬಿಣದ ವಸ್ತುಗಳನ್ನು ಬಳಸಿದರೆ ಸರ್ಪ ದೇವತೆಯ ಕೋಪಕ್ಕೆ ಒಳಗಾಗಬಹುದು. ಇದರಿಂದ ಕುಟುಂಬದಲ್ಲಿ ಅಶಾಂತಿ, ಆರೋಗ್ಯ ಸಮಸ್ಯೆಗಳು ಅಥವಾ ಆರ್ಥಿಕ ನಷ್ಟ ಉಂಟಾಗಬಹುದು ಎಂದು ಹೇಳಲಾಗುತ್ತದೆ. ಕೆಲವು ಕಡೆ ಈ ದಿನ ಕಬ್ಬಿಣದಿಂದ ಗಾಯವಾದರೆ ಅದು ಗುಣವಾಗಲು ಸಮಯ ತೆಗೆದುಕೊಳ್ಳುತ್ತದೆ ಎಂಬ ನಂಬಿಕೆಯೂ ಇದೆ. ಆದರೆ ಈ ನಂಬಿಕೆಗಳು ಜನಪದ ಸಂಪ್ರದಾಯಗಳಿಗೆ ಸೀಮಿತವಾಗಿವೆ. ಕೆಲವು ಕುಟುಂಬಗಳಲ್ಲಿ ಈ ನಿಯಮವನ್ನು ಕಟ್ಟುನಿಟ್ಟಾಗಿ ಪಾಲಿಸಿದರೆ ಇನ್ನು ಕೆಲವು ಕಡೆ ಇದನ್ನು ಗಂಭೀರವಾಗಿ ಪರಿಗಣಿಸದಿರಬಹುದು. ಆಧುನಿಕ ಕಾಲದಲ್ಲಿ ಈ ಸಂಪ್ರದಾಯವನ್ನು ಒಂದು ಗೌರವದ ಸಂಕೇತವಾಗಿ, ಸಂಸ್ಕೃತಿಯ ಭಾಗವಾಗಿ ಆಚರಿಸಲಾಗುತ್ತದೆ. ಸಂಪ್ರದಾಯದ ಸಾಂಕೇತಿಕ ಅರ್ಥ. ನಾಗರ ಪಂಚಮಿಯ ಕಬ್ಬಿಣ ನಿಷೇಧವು ಕೇವಲ ಧಾರ್ಮಿಕ ನಂಬಿಕೆಗೆ ಸೀಮಿತವಾಗಿಲ್ಲ, ಇದರಲ್ಲಿ ಒಂದು ಸಾಂಕೇತಿಕ ಸಂದೇಶವೂ ಇದೆ. ಸರ್ಪಗಳು ಪರಿಸರದ ಸಮತೋಲನದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಕಬ್ಬಿಣದ ಬಳಕೆಯಿಂದ ಭೂಮಿಗೆ ಗಾಯವಾಗಬಹುದು. ಉದಾಹರಣೆಗೆ, ಕೊಡಾಲಿಯಿಂದ ಭೂಮಿಯನ್ನು ಒಡೆಯುವುದು ಅಥವಾ ತೀಕ್ಷ್ಣ ಆಯುಧಗಳಿಂದ ಸರ್ಪಗಳಿಗೆ ಹಾನಿಯಾಗುವ ಸಾಧ್ಯತೆ. ಈ ದಿನ ಪ್ರಕೃತಿಯೊಂದಿಗೆ ಸಾಮರಸ್ಯದಿಂದ ಬದುಕುವ ಸಂದೇಶವನ್ನು ಈ ಸಂಪ್ರದಾಯ ಸಾರುತ್ತದೆ. ಇದರ ಜೊತೆಗೆ ಈ ದಿನ ಕಬ್ಬಿಣದ ಬದಲಿಗೆ ತಾಮ್ರ, ಬೆಳ್ಳಿ ಅಥವಾ ಮಣ್ಣಿನ ಪಾತ್ರೆಗಳನ್ನು ಬಳಸುವ ಸಂಪ್ರದಾಯವೂ ಇದೆ. ಇದು ಆರೋಗ್ಯಕ್ಕೆ ಒಳ್ಳೆಯದು ಎಂಬ ಜಾನಪದ ಜ್ಞಾನವನ್ನು ಸೂಚಿಸುತ್ತದೆ. ಆಧುನಿಕ ದೃಷ್ಟಿಕೋನ. ಇಂದಿನ ಕಾಲದಲ್ಲಿ ಕಬ್ಬಿಣದ ಬಳಕೆ ತಪ್ಪಿಸುವ ಸಂಪ್ರದಾಯವನ್ನು ಎಲ್ಲರೂ ಕಟ್ಟುನಿಟ್ಟಾಗಿ ಪಾಲಿಸುವುದಿಲ್ಲ. ಆದರೆ ಈ ದಿನವನ್ನು ಒಂದು ಸಾಂಸ್ಕೃತಿಕ ಆಚರಣೆಯಾಗಿ, ಪರಿಸರದ ಗೌರವದ ಸಂಕೇತವಾಗಿ ಆಚರಿಸುವವರು ಇನ್ನೂ ಇದ್ದಾರೆ. ಕೆಲವರು ಈ ದಿನ ತಮ್ಮ ಮನೆಯಲ್ಲಿ ಕಬ್ಬಿಣದ ಬದಲಿಗೆ ಮರದ ಒಲೆಯಲ್ಲಿ ಊದುಬತ್ತಿಯನ್ನು ಉರಿಸುತ್ತಾರೆ. ಇನ್ನು ಕೆಲವರು ತಾಮ್ರದ ಪಾತ್ರೆಯಲ್ಲಿ ಹಾಲನ್ನು ಕಾಯಿಸಿ ಸರ್ಪ ದೇವತೆಗೆ ಅರ್ಪಿಸುತ್ತಾರೆ. ಈ ಎಲ್ಲ ಆಚರಣೆಗಳು ನಮ್ಮ ಸಂಸ್ಕೃತಿಯ ಸೌಂದರ್ಯವನ್ನು ಇನ್ನಷ್ಟು ವೃದ್ಧಿಗೊಳಿಸುತ್ತವೆ. ನಾಗರ ಪಂಚಮಿಯಂದು ಕಬ್ಬಿಣದ ಬಳಕೆಯನ್ನು ತಪ್ಪಿಸುವ ಸಂಪ್ರದಾಯವು ಕೇವಲ ಒಂದು ಧಾರ್ಮಿಕ ನಿಯಮವಲ್ಲ, ಇದು ಪ್ರಕೃತಿಯೊಂದಿಗಿನ ನಮ್ಮ ಸಂಬಂಧವನ್ನು, ಸರ್ಪಗಳ ಗೌರವವನ್ನು ಮತ್ತು ಸಾಮರಸ್ಯದ ಜೀವನದ ಮೌಲ್ಯವನ್ನು ಸಾರುತ್ತದೆ. ಕಬ್ಬಿಣ ಬಳಸಿದರೆ ಸರ್ಪ ದೇವತೆಯ ಕೋಪಕ್ಕೆ ಒಳಗಾಗುತ್ತೇವೆ ಎಂಬುದು ನಂಬಿಕೆಯಾಗಿದ್ದರೂ, ಈ ಸಂಪ್ರದಾಯದ ಹಿಂದಿನ ಆಳವಾದ ಚಿಂತನೆಯನ್ನು ಅರ್ಥಮಾಡಿಕೊಂಡಾಗ ಅದು ನಮ್ಮ ಸಂಸ್ಕೃತಿಯ ಶ್ರೀಮಂತಿಕೆಯನ್ನು ತೋರಿಸುತ್ತದೆ. ಆದ್ದರಿಂದ ಈ ನಾಗರ ಪಂಚಮಿಯಂದು ಕಬ್ಬಿಣವನ್ನು ಒಂದು ಕಡೆ ಇರಿಸಿ, ಭಕ್ತಿಯಿಂದ, ಪ್ರೀತಿಯಿಂದ ಸರ್ಪ ದೇವತೆಯನ್ನು ಪೂಜಿಸಿ, ಪ್ರಕೃತಿಯೊಂದಿಗೆ ಒಂದಾಗಿ